ಪಾಂಡವಪುರ ರವೀಂದ್ರರವರೇ, ನೀವು ನಮ್ಮ ತಾಲೂಕಿನ ಸಚಿವರ ಬಗ್ಗೆ ಹೆಂಗೆ ಬೇಕೆ ಹಂಗೆ ಮಾತಾಡೋಕ್ಕೆ ಹೊಂಟಿದ್ರಿ. ನೀವು ನಾಮೋದವ್ರು ಖಾಲಿ ಮಾಡ್ತದಿರಲಿ. ಪಾಂಡವಪುರ ಇವತ್ತು ಗೆದ್ದು ನಿಮ್ಮ ಪಾಂಡವಪುರದಲ್ಲಿ ನೀನು ಒಂದು ಜಿಲ್ಲಾ ಪಂಚಾಯತಿನಿಂದ ಯೋಗ್ಯತೆ ಇಲ್ಲ. ನೀನು ಆ ಚೌರಾಸ್ವಾಮಿಯವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯೋಗ್ಯತೆಯೂ ಇಲ್ಲ. ಅವ್ರ ಹತ್ರ ನೀನು ಏನೇನು ಕೆಲಸ ಮಾಡ್ಕೊಂಡಿದ್ಯಾ, ಅವ್ರ ಹತ್ರ ಎಷ್ಟು ಉಪಯೋಗ ಪಡ್ಕೊಂಡಿದ್ಯಾ, ಎಲ್ರಿಗೂ ಪಾಂಡವಪುರ ತಾಲೂಕು ಹೋಗ್ಬೋದು, ಇಡೀ ಜಿಲ್ಲೆ ಹೋಗ್ಬೋದು. ಹೋದ ಸರಿ ಸುಮಲತಾ ಪರವಾಗಿ ಕ್ಯಾನ್ವಾಸ್ ಮಾಡಿದಾಗ ಏನು ಮಾತಾಡ್ದೆ ನೀನು? ಆಗ JDS ಸರಿಯಿಂದ ಅವಾಗ ಇದು ಮಾಡ್ಕೊಳ್ಳಿ, ನಾವು ಅದಕ್ಕೆ ಅವ್ರು ಬೈಕಂತಿರುತ್ತೆ. ಈಗ ನಿಮ್ಮೊಂದು ಪಾರ್ಟಿ ಯಾವುದು ಅಂತ ಹೇಳ್ಬಿಡು. BJPನ JDS ಈಗೆಲ್ಲ ಕಾಂಗ್ರೆಸ್ಸು ಮಾತೃಪಕ್ಷ ಅಂತಿದ್ದೆ. ಈಗಾಗಲೇ ಚೌರಾಸ್ವಾಮಿ ಖಾಲಿ ಮಾಡ್ತೀನಿ ನಾಮೋದಲ್ಲಿ ನಿಂತಿದೆ. ನಿನ್ನ ಜನದಲ್ಲಿ ಏನಾರ ಸಾಧ್ಯನ ಇದು? ನಾಮೋದಲ್ಲಿ ಏನಾರ ಖಾಲಿ ಮಾಡ್ಸೋಕ್ಕೆ ನೀನು ಬುರುಡೆ ಬಿಟ್ಕೊಂಡು ಮಾತಾಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನನ್ನಂತಲೇ ನಿನಗೆ ಬೇಕಾದ್ರೆ ನಿಮ್ಗೆ ಏನು ಬೇಕೋ ಕೊಡ್ತೀವಿ. ಇನ್ನು ಮುಂದೆ ನಮ್ಮ ಸಚಿವ್ರ ಬಗ್ಗೆ ನೀನು ಹಿಂಗೆ ಮಾತಾಡ್ತಾ ಇದ್ದರೆ ಸರಿಯಾದ ಒಂದು ಎಚ್ಚರಿಕೆಯನ್ನು ಕೇಳ್ತಾ ಇದ್ದೀವಿ. ಕೇಳು, ನಮ್ಮ ಕಾರ್ಯಕರ್ತರಿಗೆ ಉತ್ತರ ಕೊಡ್ತೀವಿ. ಶಿವರಾಜ್ ಕೊಡೋದು ಬೇಡ. ಅವ್ರ ಹತ್ರ ನೀನು ತಮ್ಮ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿದ್ಯಾ, ಏನೇ ಬೇಕು ಎಲ್ಲ ಉಪಯೋಗ ಪಡಿಸ್ಕೊಂಡಿದ್ಯಾ. ಇವತ್ತು ಬಾಯಿಗೆ ಹೆಂಗೆ ಬೇಕು ಹಂಗೆ ಅರಿಬಿಡ್ತೀಯ. ಯಾರು ಖಾಲಿ ಮಾಡಿಸ್ತೀನಿ ನೀನು? ಇನ್ನು 10 ವರ್ಷ ಕೊಟ್ಟಿದ್ದ ಟೈಮ. ನೀವು ಇಂಥರಲ್ಲ, ಈ ತಾಲೂಕರು ಮಾಜಿ ಶಾಸಕರೇ ಆಗಿರ್ಬೋದು, ಇನ್ನೊಬ್ರು ಎಲ್ಲ ಸ್ಟೇಜ್ನೆಲ್ಲ ಮಾತಾಡಿ ಹೋಗೋರಲ್ಲ. ಖಾಲಿ ಆಮೇಲೆ ಮಾತಾಡ್ತಾನೆ 4 ವರ್ಷ ಇದು ಟೈಮ್ ಇದೆ. 4 ವರ್ಷ ಬಿಟ್ಕೊಂಡು ಆಮೇಲೆ ಖಾಲಿ ಮಾಡ್ಸೋಕೆ ಬರೋರಂತೆ. ಇವತ್ತು ರಾಜಚಂದ್ರ ಅವರು ಮಂಡ್ಯ ಜಿಲ್ಲೆಯಲ್ಲಿ 100ಕ್ಕೆ 200ರಷ್ಟು ಗೆಲ್ಲೋದು ಸತ್ಯ. ನೀವು ಅಂದ್ಕೊಂಡಿರ್ಬೋದು ನಾಮೋದಲ್ಲಿ ಏನೋ ಕೊಟ್ಕೊಡ್ತಾರೆ 25,000 ಅವ್ರು ಲೀಡ ಅಂತ. ಈ ಜೀವನದಲ್ಲಿ ನಾಮೋದಲ್ಲಿ ಲೀಡ್ ತಗೊಳಕ್ಕಾಗಲ್ಲ ಇರ್ತಾರೆ. ಅದಂತೂ ಸತ್ಯ. ರವೀಂದ್ರ ಅವರೇ, ಚೌರಾಸ್ವಾಮಿ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಇರಲಿ. ಹೇಳಿದ್ನಲ್ಲ, ನೀವೊಂದು ಚುನಾವಣೆ ನಿಂತ್ಕೊಳ್ಳಿ ಸಾಕು. ಯಾವ ಚುನಾವಣೆ ನಿಂತಿದ್ದೀರಿ ನೀವು? ಯಾವ ಚುನಾವಣೆ ನಿಂತಿದ್ದೀರಿ ಹೇಳಿ? ಒಂದು ಚುನಾವಣೆ ನಿಂತ್ಕೊಂಡು ನೀವು ಗೆದ್ದು ಆಮೇಲೆ ಹೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡಿ. ಏನೋ ನಾನು ಪ್ರವೀಣ ಅಂತೇಳಿ ನೀನು ಬಾಯಿಗೆ ಹೆಂಗೆ ಬೇಕೋ ಅಂತ ಮಾತಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡು ಕೂತ್ರೆ ದಡ್ಡ. ನೀವು ಯಾರ ಬಗ್ಗೆ ಹೆಂಗೆ ಬೇಕಾದ್ರೂ ಮಾತಾಡ್ಕೊ. ನೀನು ಶ್ರೀರಂಗಪಟ್ಟಣ ರವೀಂದ್ರ ಬಗ್ಗೆ ಮಾತಾಡ್ತೀಯೋ, ಏನು ಮಾತಾಡೋದ್ರ ಬಗ್ಗೆ ಓಡ್ ಸರಿ ಎಲ್ಲ ಮಾತಾಡ್ದಲ್ಲ ನೀನು. ಅವ್ರ ಬಗ್ಗೆ ಅಲ್ಲವ ಜ್ಞಾಪಕ ಇಲ್ವಾ ನಿಮಗೆ? ಇವೆಲ್ಲ ತಿಂಡಿ ವಿಚಾರಗಳ ಬಿಟ್ಟು ಗೌರವಯುತ ನಡ್ಕೊಳ್ಳೋದು. ನೀನು ಯಾವ ಪಾರ್ಟಿಗಾರ ಮಾಡ್ಕೋ, ಅದು ನೀನು ಹಕ್ಕು. ಮಾತಾಡೋದನ್ನ ಒಂದು ಸ್ವಲ್ಪ ನಾಲ್ಗೆ ಬಿಗಿರ್ಲಿ. ಮಂಡ್ಯ ಸ್ವಾಭಿಮಾನ, ಮಂಡ್ಯ ಸ್ವಾಭಿಮಾನ, ಮಂಡ್ಯ ಸ್ವಾಭಿಮಾನ ಎಷ್ಟು ಕಡೆ ಇಟ್ಕೊಂಡ್ರಿ ಇವತ್ತು? ಹೋದ ಸರಿ ಅವ್ರದ್ದೇ ಇತ್ತಲ್ಲಪ್ಪ, ಚೀಫ್ ಮಿನಿಸ್ಟರ್ ಅವರೇ ಆಗಿದ್ದರು, 8 ಜನ MLAಗಳು ಅವರೇ ಇದ್ದರು, 3 ಜನ ಮಿನಿಸ್ಟರ್ ಅವರೇ ಇದ್ದರು, MLCಗಳು ಅವರೇ ಇದ್ದರು. ಅದೆಲ್ಲ 8,000 ಕೋಟಿ ಬಂತು ಅಂದ್ರಲ್ಲ. ಯಾವ ಪೆಟ್ಟಿಗೆಲ್ಲೈತೆ 8,000 ಕೋಟಿ? ಹುಡುಕ್ಬೇಕಲ್ಲ ದುಡ್ಡಿನ ಹಾಕೊಂಡು. ಹೇಳಪ್ಪ ರವೀಂದ್ರ, ನೀನೇ ತಿಳ್ಕೊಂಡು 8,000 ಕೋಟಿ ಎಲ್ಲೇನು ಕೆಲಸ ಮಾಡೋರು ಅಂತ. ಇವತ್ತು ಚೌರಾಸ್ವಾಮಿ ಅವರು ಗೆದ್ದು 10 ತಿಂಗಳಾಗದೆ. ಇವತ್ತು ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತು ಯಾವ್ಯಾವ ಕೆಲಸ. ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ರೋಡ್ಗಳು ಇರ್ಬೋದು, ಪ್ರತಿಯೊಂದು ಎಲ್ಲ ಕೆಲಸನೂ ಅವ್ರು ಮಾಡ್ತಾ ಇದ್ದಾರೆ. 10 ತಿಂಗಳು ಎಲ್ರಿಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಯಕ್ರಮಗಳಿವೆ. ಹೇಳ್ತಾರೆ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ದಿವಾಳಿ ಆಗೋಯ್ತದೆ ಅಂತ ಹೇಳ್ತೀರಿ. ಒಂದು ಕಡೆ ನಮ್ಮ ತಾಯಿಯಂದಿರೆಲ್ಲ ಅಡ್ಡದಾರಿ ಹಿಡಿದು ಬಂತೀರಿ ಕಾರ್ಯಕ್ರಮದಲ್ಲಿ. ರವೀಂದ್ರ ಅವರೇ, ಇದು ಕೇಳಬೇಕಲ್ರಿ ನೀವು ವೇದಿಕೆ ಮೇಲೆ. ಯಾಕೆ ನಮ್ಮ ಸಚಿವ್ರ ಬಗ್ಗೆ ಮಾತಾಡ್ತೀರಿ ನೀವು? ನಿಮ್ಗೆ ಯೋಗ್ಯತೆ ಇದೆ ಅಂದರೆ ಸಚಿವ್ರ ಬಗ್ಗೆ ಮಾತಾಡೋಕ್ಕೆ ಮಾತಾಡ್ರಿ. ನೀವು ವೇದಿಕೆ ಮೇಲೆ ಹೋಗಿದ್ರೆ ಇವತ್ತು ಮಾತಾಡಿದ್ರಲ್ರಿ. ಖಾಲಿ ಅಲ್ಲ, ನೀವು ಖಾಲಿ ದೋಸೆ ತಿನ್ಬೇಕಾಗ್ತದೆ. ನೀನು ಚೌರಾಸ್ವಾಮಿ ಏನೇನು ಕೆಲಸ ಮಾಡ್ಕೊಂಡಿದ್ಯಾ, ಎಷ್ಟು ಕೆಲಸ ಮಾಡ್ಕೊಂಡಿದ್ಯಾ, ಹಿಂದೆಲ್ಲ ಸುಮಲತಾ ಅವರು ಗೆಲ್ಸ್ಬೇಕಾದ್ರೆ ಯಾವ ಥರ ಮಾತಾಡಿದ್ಯಾ? ಯಾರು ನಾವು ನಿಮ್ಮ ಜೊತೆ ನಿಮ್ಮ ಪಾಠ ಕೇಳಿಲ್ವ ನಾವು ಮಂಡ್ಯದಲ್ಲಿ?